ಈ ದಲಿತ ಮಹಿಳೆ ಶವಗಳನ್ನ ಸೀಳಿ ನೋಡ್ತಾರೆ. ಶವಗಳನ್ನ ಸೀಳಿ ನೋಡೋರು ವೈದ್ಯರಲ್ಲ, ಈ ದಲಿತ ಮಹಿಳೆ. ಮಲ ಹೊರುವ ಪದ್ಧತಿಗೂ ಮೀರಿದ ಜಾತಿ ತಾರತಮ್ಯದ ಭಯಾನಕ ಮುಖ ಇದು. ನಮಸ್ಕಾರ. ಛತ್ತೀಸ್ಗಢದ ನರಹರಪುರದ ಕಾಡುಗಳ ನಡುವೆ ಒಂದು ಸಣ್ಣ ಸಿಮೆಂಟ್ ಕಟ್ಟಡ ಇದೆ. ಅದರ ಗೋಡೆಯ ಮೇಲೆ ಕಪ್ಪು ಅಕ್ಷರಗಳಲ್ಲಿ ನವೀನ್ ಶವಗ್ರಹ ಅಂತ ಬರೆಯಲಾಗಿದೆ. ಅಂದ್ರೆ ಹೊಸ ಶವಗಳ ಮನೆ. ಕಳೆದ 20 ವರ್ಷಗಳಲ್ಲಿ ಇಲ್ಲಿ 1200ಕ್ಕೂ ಹೆಚ್ಚು ಶವ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಈ ಶವಗಳನ್ನು ಸೀಳಿ ನೋಡೋ ವ್ಯಕ್ತಿ ವೈದ್ಯರಲ್ಲ, ಬದಲಿಗೆ ಒಬ್ಬ ದಲಿತ ಮಹಿಳೆಯಾದ ಸಂತೋಷಿ ದುರ್ಗಾ, ಒಬ್ಬ ಸ್ವಚ್ಛತಾ ಕಾರ್ಮಿಕಳು. ಆಕೆಯ ವಿದ್ಯಾರ್ಹತೆ MBBS ಅಲ್ಲ, ಆಕೆಯ ಜಾತಿ. ಇದು ಭಾರತದ ಆಧುನಿಕ ಸಮಾಜದಲ್ಲಿ ಇನ್ನೂ ಕೂಡ ಬೇರೂರಿರೋ ಅಸಮಾನತೆ, ತಾರತಮ್ಯ ಮತ್ತು ಅಮಾನವೀಯತೆಯ ಕಥೆ ಇದು. ಛತ್ತೀಸ್ಗಢದ ನರಹರಪುರದಿಂದ ಗುರುಗ್ರಾಮ, ಧಾರವಾಡದಿಂದ ದೆಹಲಿಯವರೆಗೆ ಸಾವಿರಾರು ದಲಿತ ಸ್ವಚ್ಛತಾ ಕಾರ್ಮಿಕರು ಶವ ಪರೀಕ್ಷೆಯನ್ನು ಮಾಡೋದಕ್ಕೆ ಒತ್ತಾಯಿಸಲ್ಪಡ್ತಾ ಇದ್ದಾರೆ. ವೈದ್ಯಕೀಯ ವಲಯದಲ್ಲಿ ಅವರನ್ನ ಕಟ್ಟರ್ಸ್ ಅಂತ ಕರೆಯಲಾಗುತ್ತೆ. ಅವರಿಗೆ ಯಾವುದೇ ಔಪಚಾರಿಕ ತರಬೇತಿ, ರಕ್ಷಣಾತ್ಮಕ ಉಪಕರಣಗಳು, ಮಾನ್ಯತೆ ಅಥವಾ ಹೆಚ್ಚುವರಿ ಪರಿಹಾರ ಸಿಗೋದಿಲ್ಲ. ಶವ ಪರೀಕ್ಷೆಯನ್ನು ಮಾಡೋದಕ್ಕೆ MBBS ಪದವಿ ಅಗತ್ಯ ಇದೆ ಅಂತ ಸರ್ಕಾರಿ ನಿಯಮಗಳು ಹೇಳಿದ್ರೂ ಕೂಡ ಅನೇಕ ವೈದ್ಯರು ಕೊಳೆತ ಶವಗಳ ಹತ್ತಿರ ಹೋಗೋದಕ್ಕೆ ಹಿಂಜರಿತಾರೆ. ಅವರು ದೂರದಿಂದ ಮೇಲ್ವಿಚಾರಣೆ ಮಾಡಬಹುದು, ಆದರೆ ಶವವನ್ನ ಕತ್ತರಿಸೋ ಕೆಲಸವನ್ನ ಈ ಸ್ವಚ್ಛತಾ ಕಾರ್ಮಿಕರಿಗೇನೆ ಬಿಡ್ತಾರೆ. ಅದರಲ್ಲೂ ಕೂಡ ಈ ಕಾರ್ಮಿಕರು ಯಾವಾಗಲೂ ದಲಿತ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ಈ ಕೆಲಸವನ್ನ ಪೀಳಿಗೆಯಿಂದ ಪೀಳಿಗೆಗೆ ಹಸ್ತಾಂತರ ಮಾಡಲಾಗುತ್ತೆ. ಇದು ಅಪಾಯಕಾರಿ ವೈದ್ಯಕೀಯ ಕೆಲಸವನ್ನ ಆನುವಂಶಿಕ ಜಾತಿ ಆಧಾರಿತ ಕರ್ತವ್ಯವಾಗಿ ಪರಿವರ್ತಿಸುತ್ತೆ. ಇಂದಿಗೂ ಕೂಡ ಸಮಾಜದಲ್ಲಿ ಕೆಲವು ಕೆಲಸಗಳನ್ನ ಕೀಳಾಗಿ ಕಾಣಲಾಗ್ತಾ ಇದೆ. ಈ ಅಭ್ಯಾಸ ಮಲ ಹೊರೋ ಪದ್ಧತಿಗಿಂತನೂ ಕೂಡ ಕೆಟ್ಟದಾಗಿದೆ ಅಂತ ಸಫಾಯಿ ಕರ್ಮಚಾರಿ ಆಂದೋಲನದ ಸಂಚಾಲಕರಾದ ಬೆಜವಾಡ್ ವಿಲ್ಸನ್ ಅವರು ಹೇಳ್ತಾರೆ. ಸ್ವಚ್ಛತಾ ಕಾರ್ಮಿಕರು ಅಪಾಯಕಾರಿ ಮತ್ತು ಮಾನಸಿಕ ಆಘಾತ ತರೋ ಕೆಲಸವನ್ನ ತಮ್ಮ ಒಪ್ಪಿಗೆ ಇಲ್ಲದೆ ಮಾಡ್ತಾ ಇದ್ದಾರೆ. ಅವರು ತಾತ್ಕಾಲಿಕ ಗುತ್ತಿಗೆ ಕೆಲಸಗಾರರಾಗಿರೋದ್ರಿಂದ ವಾರದ 7 ದಿನ ಕೂಡ ಕೆಲಸ ಮಾಡ್ತಾರೆ. ಶವ ಪರೀಕ್ಷೆ ಮಾಡಿಸ್ಕೊಳ್ಳೋರ ಕುಟುಂಬದಿಂದ ಸಿಗೋ ಟಿಪ್ಸ್ ಅಥವಾ ಕಾಣಿಕೆಯಿಂದ ಅವರು ತಮ್ಮ ಮೂಲಭೂತ ಅಗತ್ಯಗಳನ್ನ ಪೂರೈಸಿಕೊಳ್ಬೇಕಾಗಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ನರಹರಪುರದ ದುರ್ಗಾ ಅವರಿಗೆ ಈ ಕೆಲಸ ಹೊಸತೇನಲ್ಲ. ತಮ್ಮ ತಂದೆಯಿಂದ ಈ ಕೆಲಸವನ್ನ ಕಲಿತವರು. ಅವರ ತಂದೆ ಈ ಕೆಲಸದ ಒತ್ತಡವನ್ನ ನಿಭಾಯಿಸೋದಕ್ಕೆ ಮಧ್ಯವ್ಯಸನಿಯಾಗಿದ್ರು. ನನ್ನ ತಂದೆ ಮೊದಲು ಇಲ್ಲಿ ಶವ ಪರೀಕ್ಷೆಯನ್ನ ಮಾಡ್ತಾ ಇದ್ರು, ಆದರೆ ಅವರು ಕುಡಿದು ಕೆಲಸ ಮಾಡ್ತಾ ಇದ್ರು. ನಾನು ಈ ಕೆಲಸವನ್ನ ಕುಡಿಯದೆ ಮಾಡಬಹುದು ಅಂತ ಅವರಿಗೆ ಸಾಬೀತುಪಡಿಸೋದಕ್ಕೆ ಬಯಸಿದ್ದೆ. ಅವರ ಜೊತೆ ನಿಂತು ಈ ಕೆಲಸವನ್ನ ಕಲಿತೆ ಅಂತ ದುರ್ಗಾ ಅವರು ಹೇಳ್ತಾರೆ. ಜಾತಿ ಮತ್ತು ಅಸಹಾಯಕತೆಯ ನಡುವೆ ಸಿಲುಕಿದ ಈ ಕೆಲಸಗಾರರು. ದುರ್ಗಾ ಅವರು ಬಳಸೋ ಸಾಧನಗಳು ಕೇವಲ ಒಂದು ಸುತ್ತಿಗೆ ಮತ್ತು ಕೆಲವು ಬ್ಲೇಡ್ಗಳು. ಒಂದು ಕಪ್ಪು ಬ್ಯಾಗ್ನಲ್ಲಿ ಒಂದು ಮಾಸ್ಕ್ ಮತ್ತು ಗ್ಲೌಸ್ಗಳನ್ನು ಇಟ್ಕೊಂಡಿರ್ತಾರೆ. ಅವರಿಗೆ ಮೂಳೆ ಗರಗಸ, ಪಕ್ಕೆಲುಬು ಕತ್ತರಿಸೋ ಉಪಕರಣ ಅಥವಾ ವಿಶೇಷ ಶವ ಪರೀಕ್ಷೆ ಚಾಕುಗಳ ಬಗ್ಗೆ ಗೊತ್ತೇ ಇಲ್ಲ. ಇವರ ಕಿಟ್ಟನ್ನು ಅಪಾಯಕಾರಿ ಅಂತ ಬರೆಯಲಾಗಿರುತ್ತೆ. ಮುಂದಿನ ಪರೀಕ್ಷೆಗೆ ಅಗತ್ಯ ಇದ್ದರೆ ಅವರು ಶವದ ಭಾಗಗಳನ್ನು ಒಂದು ಸಾಮಾನ್ಯ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಆಸ್ಪತ್ರೆಗೆ ಸಾಗಿಸ್ತಾರೆ. ಈ ಡಬ್ಬಿಯನ್ನು ತೊಳೆದು ಮತ್ತೆ ಬಳಸ್ತಾರೆ. ವೈದ್ಯರು ಮತ್ತು ಪೊಲೀಸರು ಕೊಳೆತ ದೇಹ ಅಥವಾ ಕೊಲೆ, ಆತ್ಮಹತ್ಯೆ ಪ್ರಕರಣಗಳ ಶವ ಪರೀಕ್ಷೆಗಾಗಿ ದುರ್ಗಾ ಅವರನ್ನು ಕರೀತಾರೆ. ದೇಹಗಳು ಹುಳುಗಳಿಂದ ತುಂಬಿರಬಹುದು, ಊದಿಕೊಂಡಿರಬಹುದು ಅಥವಾ ಗುರುತಿಸೋದಕ್ಕೆ ಸಾಧ್ಯನೇ ಇರದವಷ್ಟು ವಿರೂಪಗೊಂಡಿರಬಹುದು. ವೈದ್ಯರು ಎಂದಿಗೂ ಕೂಡ ದೇಹವನ್ನು ಮುಟ್ಟೋದಿಲ್ಲ. ಅವರು ಕೇವಲ ಟಿಪ್ಪಣಿಗಳನ್ನು ತೆಗೆದುಕೊಳ್ತಾರೆ. ನಾನು ಈಗ ಸಂಪೂರ್ಣ ಅನುಭವಿಯಾಗಿದ್ದೀನಿ. ದೇಹವನ್ನು ಹೇಗೆ ಸೀಳಬೇಕು ಮತ್ತು ತಲೆಬುರುಡೆಯನ್ನು ಹೇಗೆ ತೆರಿಬೇಕು ಅಂತ ನನಗೆ ತಿಳಿದಿದೆ. ಗಾಯಗಳು ಎಲ್ಲಿದೆ, ಮೂಳೆಗಳು ಹೇಗೆ ಮುರಿದಿದ್ದಾವೆ ಅಂತ ನಾನು ವೈದ್ಯರಿಗೆ ತೋರಿಸ್ತೀನಿ ಅಂತ ದುರ್ಗಾ ಅವರು ಹೇಳ್ತಾರೆ. ಶವ ಪರೀಕ್ಷೆಯನ್ನು ನಡೆಸೋದು ಮತ್ತು ದೇಹವನ್ನು ಕತ್ತರಿಸೋದು ಬೇರೆ ಬೇರೆ. ಕತ್ತರಿಸೋ ಕಾರ್ಯಕ್ಕೆ ಸಹಾಯ ಹಸ್ತ ಬೇಕು ಅಂತ ದುರ್ಗಾ ಅವರು ಹೇಳ್ತಾರೆ. ಆದರೆ ದಲಿತ ಸ್ವಚ್ಛತಾ ಕಾರ್ಮಿಕರು ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಭಾರತದಲ್ಲಿ ಅರ್ಹ ಶವಾಗಾರ ಸಹಾಯಕರು ಇಲ್ಲ ಅಂತ ಅವರು ಹೇಳ್ತಾರೆ. ಮಣಿಪಾಲ್ ವಿಶ್ವವಿದ್ಯಾಲಯ ಸೇರಿದಂತೆ ಕೆಲವು ವಿಶ್ವವಿದ್ಯಾಲಯಗಳು ಶವಾಗಾರ ತಂತ್ರಜ್ಞಾನ ಪ್ರಮಾಣಪತ್ರ ಕೋರ್ಸ್ಗಳನ್ನು ಆರಂಭ ಮಾಡಿದ್ದಾವೆ. ಆದರೆ ಅವು ಕೂಡ ಅಪರೂಪ. ಇದರಿಂದಾಗಿ ತರಬೇತಿ ಪಡೆದ ಕಾರ್ಮಿಕರು ಅಸ್ತಿತ್ವದಲ್ಲಿಲ್ಲ ಅಂತ ಗುಜರಾತ್ನ ಒಬ್ಬ ಹಿರಿಯ ವಿಧಿವಿಜ್ಞಾನ ರೋಗಶಾಸ್ತ್ರಜ್ಞರು ಹೇಳ್ತಾರೆ. ನನಗಿಷ್ಟ ನಂದಿನಿ ತುಪ್ಪ. ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಭಾರತದಲ್ಲಿ
ಶವ ಪರೀಕ್ಷೆ ಸಹಾಯಕರಿಗೆ ಯಾವುದೇ ಪ್ರಮಾಣೀಕರಣವಿಲ್ಲ. 4ನೇ ದರ್ಜೆಯ ನೌಕರರು ಶವ ಪರೀಕ್ಷೆಯನ್ನು ನಡೆಸ್ತಾರೆ. ನಾವು ಅವರಿಗೆ ಅಂಗಗಳನ್ನು ತೆಗೆಯೋದಕ್ಕೆ, ದೇಹವನ್ನು ಮೇಜಿನ ಮೇಲೆ ಇಡೋದಕ್ಕೆ, ರಾಸಾಯನಿಕ ವಿಶ್ಲೇಷಣೆಗೆ ಸಹಾಯ ಮಾಡೋದಕ್ಕೆ ತರಬೇತಿಯನ್ನು ನೀಡ್ತೀವಿ. ಆದರ್ಶವಾಗಿ ಶವ ಪರೀಕ್ಷೆ ವೈದ್ಯರಿಂದನೇ ಆಗಬೇಕು ಅಂತ ಒಪ್ಕೊಳ್ತಾರೆ. ಆದರೆ ವೈದ್ಯರು ಈ ಕೆಲಸವನ್ನು ಕೀಳು ಅಂತ ಪರಿಗಣಿಸೋದ್ರಿಂದ ದಲಿತರಿಗೆ ಈ ಕೆಲಸವನ್ನು ವಹಿಸಲಾಗುತ್ತೆ. ಇದು ಅಸ್ಪೃಶ್ಯ ಅಂತ ಕರೆಯಲ್ಪಡೋರಿಗೆ ಮಾತ್ರ ಮೀಸಲಾಗಿರೋ ಕೆಲಸ ಆಗಿದೆ ಅಂತ ಇಂಡಿಯನ್ ಅಕಾಡೆಮಿ ಆಫ್ ಫಾರೆನ್ಸಿಕ್ ಮೆಡಿಸಿನ್ನ ಪ್ರಧಾನ ಕಾರ್ಯದರ್ಶಿ ಆಗಿರೋ ಡಾಕ್ಟರ್ ರಾಜೇಶ್ ಡೇರೆ ಅವರು ತಿಳಿಸ್ತಾರೆ. ಗುರುಗ್ರಾಮದ 40 ವರ್ಷದ ಶವಾಗಾರ ಕಾರ್ಮಿಕನಿಗೆ ಪ್ರತಿದಿನವೂ ಕೂಡ ಆಘಾತಕಾರಿ ಅನುಭವ. ಶವಗಳನ್ನು ಸೀಳುವಾಗ ರಕ್ತ ಕಣ್ಣಿಗೆ ಸಿಡಿಯುತ್ತೆ. ಕೆಲವೊಮ್ಮೆ ಕೊಳೆತ ಶವಗಳ ಒಳಭಾಗಗಳನ್ನು ನೋಡಿದಾಗ ತೀರಾ ಬಳಲಿಕೆ ಉಂಟಾಗುತ್ತೆ. ನಾನು ಕತ್ತರಿಸಿದ ಜನರು ನನ್ನ ಕನಸಿನಲ್ಲಿ ಬರ್ತಾರೆ ಅಂತ ಅವರು ಹೇಳ್ತಾರೆ. ಅವರಿಗೆ ಸರಿಯಾದ ರಕ್ಷಣಾತ್ಮಕ ಉಪಕರಣಗಳು ಇರೋದಿಲ್ಲ. ಸೋಂಕು ನಿವಾರಕ ರಾಸಾಯನಿಕಗಳಿಂದ ಕೈಗಳು ಸುಡುತ್ತೆ. ಕೊಳೆತ ಶವಗಳ ವಾಸನೆಯಿಂದ ವಾಂತಿ ಆಗುತ್ತೆ ಅಂತ ಈ ಕಾರ್ಮಿಕ ಹೇಳ್ತಾರೆ. ಈ ಕೆಲಸದ ಹೊರತಾಗಿ ಸಮಾಜದಲ್ಲಿಯೂ ಕೂಡ ಅವರಿಗೆ ಗೌರವ ಸಿಗೋದಿಲ್ಲ. ನೆರೆ ಹೊರೆಯವರು ಅವರನ್ನ ಜಲ್ಲಾದ್ ಅಂದರೆ ಗಲ್ಲು ಹಾಕುವವನು ಅಂತ ಕರೀತಾರೆ. ಅವರ ಮಕ್ಕಳು ಬೇರೆ ಕೆಲಸ ಹುಡುಕೋದಕ್ಕೆ ಹೇಳ್ತಾರೆ. ಆ ನೋವನ್ನು ಮರೆಯೋದಕ್ಕೆ ಅವರು ಪ್ರತಿದಿನ ಮದ್ಯಪಾನ ಮಾಡ್ತಾರೆ. ದುರ್ಗಾ ಅವರ ತಂದೆ ಕೂಡ ಮದ್ಯಪಾನದಿಂದಾನೇ ಸಾವನ್ನಪ್ಪಿದ್ರು. ಭೀಮ್ ಬಸ್ಪೋರೆ ಅವರ ತಂದೆಯ ಬದುಕು ಕೂಡ ಇದೇ ಕಾರಣಕ್ಕೆ ಕಡಿಮೆ ಅವಧಿಯ ಜೀವನವನ್ನು ಪೂರೈಸಿ ಅಂತ್ಯಗೊಂಡಿತ್ತು. ಶವಾಗಾರದಲ್ಲಿ ಕೆಲಸವನ್ನ ಮಾಡೋ ಸ್ವಚ್ಛತಾ ಕಾರ್ಮಿಕರು ಸದ್ದು ಗದ್ದಲ ಇಲ್ಲದೆ ಸಾಯ್ತಾ ಇದ್ದಾರೆ. ಅನೇಕ ಪ್ರಕರಣಗಳಲ್ಲಿ ಅವರಿಗೆ 35 ವರ್ಷ ವಯಸ್ಸಾಗುವಷ್ಟರಲ್ಲಿ ಅವರು ರಕ್ತ ವಾಂತಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕ್ಷಯರೋಗ ಅಥವಾ ಯಕೃತಿನ ವೈಫಲ್ಯಕ್ಕೆ ಒಳಗಾಗ್ತಾರೆ ಅಂತ ಟಿಸ್ನ ಗುವಾಹಟಿಯ ಪ್ರೊಫೆಸರ್ ಪ್ರದೀಪ್ ರಾಮವತ್ ಅವರು ಮಾಹಿತಿಯನ್ನು ನೀಡ್ತಾರೆ. ಈ ಕೆಲಸ ಮಾಡೋ ಮಹಿಳೆಯರು ಇನ್ನೂ ಹೆಚ್ಚು ಏಕಾಂಗಿತನವನ್ನು ಎದುರಿಸ್ತಾರೆ. ಅವರ ಅನುಭವಗಳು ದಾಖಲಾಗಿಲ್ಲ. ಅವರನ್ನು ಮಾಟಗಾತಿ ಅಂತ ಗುರಿಯಾಗಿಸಲಾಗುತ್ತೆ. ಈ ಬಗ್ಗೆ ಯಾವುದೇ ಅಧ್ಯಯನಗಳು ಅಥವಾ ನೀತಿಗಳು ಇಲ್ಲ. ದುರ್ಗಾ ತಮ್ಮ ಕೆಲಸದ ಬಗ್ಗೆ ಜನರಲ್ಲಿ ಹೆಮ್ಮೆ ಬರಬೇಕು ಅಂತ ಬಯಸ್ತಾರೆ. ಆದರೆ ಇಂದಿಗೂ ಕೂಡ ಜಾತಿ ತಾರತಮ್ಯ ವ್ಯಾಪಕವಾಗಿಯೇ ಇದೆ. ಕರ್ನಾಟಕದ ಧಾರವಾಡದ ನಾಗರಿಕ ಆಸ್ಪತ್ರೆಯಲ್ಲಿ ಒಬ್ಬ ಯುವ ಗ್ರೂಪ್ ಡಿ ಶವಾಗಾರ ಸಹಾಯಕ ಶವದ ಮೇಜಿನ ಬಳಿ ನಿಂತು ವೈದ್ಯರಿಗೆ ವಿವರಗಳನ್ನು ನೀಡ್ತಾ ಇದ್ದ. ಕುತ್ತಿಗೆಯ ಮೇಲಿನ ಗುರುತು 27 ಸೆಂಟಿಮೀಟರ್ ಇದೆ. ರಿಗರ್ ಮಾರ್ಟಿಸ್ ಶುರುವಾಗಿದೆ. ಕುತ್ತಿಗೆಯ ಹಿಂಭಾಗದಲ್ಲಿ ಯಾವುದೇ ಹಗ್ಗದ ಗುರುತುಗಳಿಲ್ಲ ಅಂತ ಹೇಳ್ತಾ ಶವವನ್ನು ಸೀಳ್ತಾ ಇದ್ದ. ಆತ BSc ಪದವಿಯನ್ನು ಪಡೆದಿದ್ದಾನೆ ಮತ್ತು 1 ತಿಂಗಳ ತರಬೇತಿಯ ನಂತರ ಈ ಕೆಲಸದಲ್ಲಿ ಪರಿಣಿತಿಯನ್ನು ಪಡೆದಿದ್ದೆ ಅಂತ ಆತ ಹೇಳ್ತಾನೆ. ಈ ಇಬ್ಬರು ಕೆಲಸಗಾರರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಈ ಸಮುದಾಯದಲ್ಲಿ ಜಾತಿ ಭೇದ ಇಲ್ಲ ಅಂತ ಹೇಳಲಾಗಿದೆ. ಆದರೂ ಇನ್ನೂ ಕೆಲವು ತಾರತಮ್ಯಗಳಿದೆ ಅಂತ ಪ್ರೊಫೆಸರ್ ರಾಮವತ್ ಅವರು ಹೇಳ್ತಾರೆ. ಈ ಯುವಕನಿಗೆ ಗ್ರೂಪ್ ಡಿಯಲ್ಲಿ ಖಾಯಂ ಉದ್ಯೋಗ ಇದೆ. ಇವರಿಗೆ ಸರಿಯಾದ ಉಪಕರಣಗಳಿಲ್ಲದೇ ಇದ್ರೂ ಕೂಡ ಇವರು ವಾರದ 7 ದಿನ ಕೂಡ ಕೆಲಸ ಮಾಡ್ತಾರೆ. ರಾಮವತ್ ಅವರು ಕರ್ನಾಟಕವನ್ನು 100 ವರ್ಷಗಳಷ್ಟು ಮುಂದಿದೆ ಅಂತ ಹೇಳ್ತಾರೆ. ಕಳೆದ ವರ್ಷ ಬೆಂಗಳೂರಿನ 24,005 ಪೌರ ಕಾರ್ಮಿಕರನ್ನ ಖಾಯಂಗೊಳಿಸೋದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತು. ಇದು ಅವರ ಹಕ್ಕುಗಳನ್ನು ರಕ್ಷಿಸೋ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಆಗಿದೆ. ಆದರೆ ಭಾರತದ ಇತರ ರಾಜ್ಯಗಳಲ್ಲಿ ಬಹುತೇಕ ಸ್ವಚ್ಛತಾ ಕಾರ್ಮಿಕರು ಗುತ್ತಿಗೆ ಕೆಲಸದಲ್ಲಿ ಸಿಲುಕಾಕೊಂಡಿದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇನ್ನು ಛತ್ತೀಸ್ಗಢದ ಕಂಕೇರಿನಲ್ಲಿ ರಾಕೇಶ್ ರಾಜಕ್ ಅವರು 2010ರಿಂದ ಶವ ಪರೀಕ್ಷೆ ಕೊಠಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ತಿಂಗಳಿಗೆ ಕೇವಲ 10,000 ರೂಪಾಯಿ ಸಂಬಳ. ಈಗ 47 ವರ್ಷ ವಯಸ್ಸಿನ ಅವರಿಗೆ ಉದ್ಯೋಗವನ್ನ ಖಾಯಂಗೊಳಿಸೋದಕ್ಕೆ ಗರಿಷ್ಠ ವಯಸ್ಸು 45 ಆಗಿರೋದ್ರಿಂದ ಅದು ಸಾಧ್ಯನೇ ಇಲ್ಲ. ಈ ದುರ್ಗಾ ಅವರು ಕೂಡ ಒಂದು ತಿಂಗಳಿಗೆ ಕೇವಲ 8,000 ರೂಪಾಯಿನ ಗಳಿಸ್ತಾರೆ. ಅವರು ಕೂಡ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸೋದಕ್ಕೆ ಬಯಸ್ತಾರೆ. ನನ್ನ ಮಕ್ಕಳು ನಾನು ಮಾಡೋ ಕೆಲಸವನ್ನು ಎಂದಿಗೂ ಕೂಡ ಮಾಡೋದಕ್ಕೆ ಬಯಸೋದಿಲ್ಲ. ನಾನು ಅವರಿಗೆ ಶಿಕ್ಷಣ ಕೊಡಿಸೋದಕ್ಕೆ ಬಯಸ್ತೀನಿ. ಅದಕ್ಕಾಗಿ ನನಗೆ ಒಂದು ಖಾಯಂ ಕೆಲಸ ಸಿಕ್ಕರೆ ಸಾಕು ಅಂತ ದುರ್ಗಾ ಅವರು ಹೇಳ್ತಾರೆ. ದಲಿತ ಸ್ವಚ್ಛತಾ ಕಾರ್ಮಿಕರಿಂದ ಶವ ಪರೀಕ್ಷೆ ಮಾಡಿಸೋ ಈ ಅಮಾನವೀಯ ಪದ್ಧತಿ ದಶಕಗಳಿಂದನೂ ಮರೆಮಾಚಲ್ಪಟ್ಟಿದೆ. ಮಲ ಹೊರುವ ಪದ್ಧತಿಯ ವಿರುದ್ಧ ಪ್ರತಿಭಟನೆಗಳು ನಡೆದರೂ ಈ ಕೆಲಸದ ವಿರುದ್ಧ ಯಾವುದೇ ಧ್ವನಿ ಎತ್ತಿಲ್ಲ. ಈ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು ಈಗ ನಿಜಕ್ಕೂ ಅನಿವಾರ್ಯ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.